Hi all, welcome to my channel. So 3 hours ಬ್ಯಾಕ್ ನಾನು ವಿಡಿಯೋ ಮಾಡಿದ್ದೆ, ಮೇಕಪ್ ವಿಡಿಯೋ. ಸೊ 3 hours ನನ್ನ ಸ್ಕಿನ್ ಯಾವ ಥರ ಇದೆಯೋ ಮೇಕಪ್ ಅದೇ ಥರ ಇದೆ. ಒಂಚೂರು ಕೂಡ ಡಿಸ್ಟರ್ಬ್ ಆಗಿಲ್ಲ. ಅಂಥ ಹೆವಿ ಮೇಕಪ್ ಏನೂ ಹಾಕಿಲ್ಲ, ಬಟ್ ಸ್ಟಿಲ್ ಫೇಸ್ ಕ್ಲೀನ್ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಅ ಪ್ಲೇನ್ ಬಟರ್. ನಾನು ಆಲ್ರೆಡಿ ಬಟರ್ ಬೆನಿಫಿಟ್ಸ್ ಎಲ್ಲ ಒಂದು ವಿಡಿಯೋದಲ್ಲಿ ತೋರಿಸಿದೆ. ಅದನ್ನು ಸ್ವಲ್ಪ ತೊಗೊಂಡೆ, ಜಸ್ಟ್ ಈ ಥರ ಮಾಡಿದೆ. ಸೊ ಮೆಲ್ಟ್ ಆಯಿತು ಎಲ್ಲ. ದ ಸ್ಮೆಲ್ ಇಸ್ ಸೋ ಗುಡ್. ತುಂಬ ಕ್ಲೀನ್ ಆಯಿತು. ಇದು ಬಂದುಬಿಟ್ಟು ಸೊ ಎಲ್ಲ ಫಿನಿಶ್ ಆಗಿದೆ, ಸ್ವಲ್ಪ ಇದೆ. ಸುಂದರ ಫೇಶಿಯಲ್ ಕಿಟ್ ಹೇಳಿದೆ. ಸೊ ಸುಂದರ ಫೇಶಿಯಲ್ ಕಿಟ್ಟಿಂದ ಈ ಸ್ಕ್ರಬ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸುಂದರ ಫೇಶಿಯಲ್ ಕಿಟ್ ಬಗ್ಗೆ ಹೇಳಿದ್ದೆಲ್ಲೋ ಅದೇ ಸ್ಕ್ರಬ್ಬನ್ನು ನಾನಿಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸುಂದರ ಸ್ಕ್ರಬ್ ಸೊ ಸ್ಕಿನ್ನನ್ನು ಕೂಡ ಗ್ಲೋಯಿಂಗ್ ಆಗಿ ಮಾಡುತ್ತೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ಸೊ ಮತ್ತೆ ಫೇಸ್ ವಾಶ್ ಮಾಡ್ಕೊಂಬಂದೆ. ಈಗ ನನ್ನ ಮಾಯಿಶ್ಚರೈಸರ್. ಮೇಕ್ ಶೋರ್ ದಟ್ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡುವಾಗ ನಿಮ್ಮ ಸ್ಕಿನ್ ಕ್ಲೀನಾಗಿದೆಯಾ ಇಲ್ಲ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ನೈಟ್ ಟೈಮ್ ಆಗಿರೋದ್ರಿಂದ ಜಾಸ್ತಿ ಅಪ್ಲೈ ಮಾಡಲ್ಲ, ಸ್ವಲ್ಪ ಅಪ್ಲೈ ಮಾಡ್ತೀನಿ. ಟ್ರೆಟಿನಿನ್ ಕ್ರೀಮ್ ಬಗ್ಗೆ ನಿಮಗೆ ತುಂಬ ಸರಿ ಹೇಳಿದ್ದೀನಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಆ್ಯಂಡ್ ತುಂಬ ಫೇಮಸ್ ಆ್ಯಕ್ಟರ್ಸ್ ಕೂಡ ಇದನ್ನು ಯೂಸ್ ಮಾಡ್ತಾರೆ. ನಾನು ಕೆಲವೊಂದು ವೀಡಿಯೋಸಲ್ಲೆಲ್ಲ ನೋಡಿದ್ದೆ. ಇದನ್ನು ಐಸ್ಗೆ ಮತ್ತು ಲಿಪ್ಸ್ಗೆ ತಾಕದೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಫೇಸ್ ತುಂಬ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಇಲ್ಲಪ್ಪ ಫೇಸ್ ತುಂಬ ಎಲ್ಲ ನಾವು ಅಪ್ಲೈ ಮಾಡಲ್ಲ ಅಂತಂದರೆ ಜಸ್ಟ್ ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ ಇದೆ ಅಲ್ಲಿ ನೀವು ಪ್ಯಾಚ್ ಥರ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ನಾನು ಪಿಂಪಲ್ ಇದ್ದರೆ ಪ್ಯಾಚ್ ಥರ ಖಂಡಿತ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಈ ಥರ ಲೈಕ್ ಮಾಯಿಶ್ಚರೈಸರೆಲ್ಲ ಅಪ್ಲೈ ಮಾಡ್ತೀವಲ್ವ ಅದೇ ಥರನೇ ಅಪ್ಲೈ ಮಾಡಬೇಕು. ಸೊ ಕಣ್ಣಿಗೆ ಮತ್ತು ಬಾಯಿಗೆ ತಾಕದೇ ಇರೋ ಥರ ಯೂಸ್ ಮಾಡಿ. ದಿಸ್ ಗಿವ್ಸ್ ಅ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ಆಲ್ಸೋ ಪಿಂಪಲ್ಸ್ ಏನಿದ್ರೂ ಕಡಿಮೆ ಮಾಡುತ್ತೆ. ಸೊ ಇದು ನಾರ್ಮಲ್ ಇನ್ಸೈಟ್ ಲಿಪ್ ಬಾಮ್. ಇದು ಆಲ್ಮೋಸ್ಟ್ ಫಿನಿಶ್ ಆಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಇದೆ, ಬಟ್ ಇಟ್ ಗಿವ್ಸ್ ವೆರಿ ಸಾಫ್ಟ್ ಲಿಪ್ಸ್. ಸೊ ಇಷ್ಟೇ ನಾನು ಫಾಲೋ ಮಾಡೋದು. ಸಮ್ಟೈಮ್ಸ್ ಡಬಲ್ ಕ್ಲೆನ್ಸಿಂಗ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಯೂಸ್ ಮಾಡಲ್ಲ. ಡೈರೆಕ್ಟ್ ಸ್ಕ್ರಬ್ಬಿಂದನೇ ಫೇಸನ್ನು ಕ್ಲೆನ್ಸ್ ಮಾಡ್ಕೊತೀನಿ. ಟ್ರೆಟಿನಿನ್ ಕ್ರೀಮನ್ನು ತಪ್ಪದೆ ಅಪ್ಲೈ ಮಾಡ್ತಿದ್ದೀನಿ ಈ ನಡುವೆ. ಹಾಗಾಗಿ ನನ್ನ ಸ್ಕಿನ್ ಸ್ವಲ್ಪ ಜಾಸ್ತಿನೇ ಕ್ಲಿಯರ್ ಕಾಣ್ತಾ ಇದೆ. ಮಧ್ಯದಲ್ಲಿ ಬಿಟ್ಬಿಟ್ರೆ ಮಾತ್ರ ಮತ್ತೆ ಸ್ವಲ್ಪ ಅವಾಗವಾಗ ಪಿಂಪಲ್ಸ್ ಬಂದುಬಿಡುತ್ತೆ. ಬಟ್ ರೆಗ್ಯುಲರಾಗಿ ಅಪ್ಲೈ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ಈ ಟ್ರೆಟಿನಿನ್ ಕ್ರೀಮ್ ಅಂತೂ ನನಗೆ ತುಂಬಾ ಬೆನಿಫಿಟ್ಸ್ ಕೊಟ್ಟಿದೆ, ತುಂಬಾ ನನಗೆ ಹ್ಯಾಪಿನೆಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಬಿಕಾಸ್ ಸ್ಕಿನ್ ಕ್ಲಿಯರ್ ಇದ್ದರೆ ಆ ಹ್ಯಾಪಿನೆಸ್ಸೇ ಬೇರೆ ಅಲ್ವಾ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನನ್ನ ನೈಟ್ ಕೇರ್ ರೊಟೀನ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಚಾನಲಲ್ಲಿ ಕಮೆಂಟ್ ಮಾಡಿ ದ್ಯಾಟ್ ವಿಡಿಯೋ ಹೇಗಿದೆ ಏನು ಅಂತ. ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಗ್ತಿಲ್ಲ, ಬಿಕಾಸ್ ನಿಮ್ಮ ಕಮೆಂಟ್ಸ್ ಏನೂ ಬರ್ತಾನೆ ಇಲ್ಲ. ಹಾಗಾಗಿ ಪ್ಲೀಸ್ ಡೂ ಕಮೆಂಟ್. ಸೊ ವಿಡಿಯೋ ಇಷ್ಟ ಆಯಿತಾ, ನನ್ನ ವೀಡಿಯೋಸ್ ಹೆಲ್ಪ್ಫುಲ್ ಇದೆಯಾ, ಹೇಗೆ ಏನು, ಅಥವಾ ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕಾ ಅನ್ನೋದು ಕೂಡ ಕಮೆಂಟಲ್ಲಿ ತಪ್ಪದೆ ಹೇಳಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್